ಇತ್ತಂದ್ರ ನಿನ್ನಲ್ಲಿರ್ತಕ್ಕಂತ ನಿಜ ರೂಪ ತಗೊಂಡು ನನ್ನ ಬಲ್ಲಿ ಬಂದಿದ್ದು ನನ್ನ ಪರಿಕೆ ನಿನ್ನ ಮೈ ಮೇಲೆ ಉಟ್ಕೊಂಡು ನನ್ನ ಬಲ್ಲಿ ಬಂದಿದ್ದು ಈ ಸಭಾದಾಗ ಹೇಳುದು ಮುಂದೆ ಮಂಗಳಾರತಿ ನೀ ಮಾಡೋದು ಇವ್ರಾಗ ಹೌದೇ ಬಾಮ ಸೀರಿ ಉಟ್ಟು ಕುಣಿತಾಳೋ ಏನ ಹಂಗೆ ಕುಣಿತಾಳತ್ ನೀ ಅಂದಿದಿ ಸಭಾದೊಳಗ ನೋಡ ಮಾಸ್ತಾರ ಮಾಸ್ತಾರ ನಿನ್ನಂಗ ಏನರೇ ಉಟ್ಟು ಕುಣಿಲಾಕ ಇದು ಹುಚ್ಚಪ್ಯಾಲಿ ಮಾಸ್ತಾರಲ್ಲೋ ಮಾಸ್ತಾರ ಇದು ಸೊನ್ಯಾಳ ಹನುಮಂತಗೌಡನ ಮರ್ಯಾದ ನನ್ನ ಜೋಡಿ ಚಾಲೆಂಜ್ ಹಾಕಿ ನೀ ಹಾಡಿಕೆ ಮಾಡಬಹುದು ಇವತ್ತು ಊರಾಗ ಹೌದಾ ಏನ್ ಹೇಳ್ಯಾರ ಸೊನ್ಯಾಳ ಗ್ರಾಮದಲ್ಲಿ ಹೌದಾ ಆದಿಶಕ್ತಿ ಲಕ್ಷ್ಮೀದೇವಿ ಒಂದು ಪೌಳಿ ಒಳಗೆ ಬಂದು ಕೂಡಿರ್ತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಅದಕ್ಕೆ ಹೇಳ್ತಾರ ಮಹಾತ್ಮರು ಪರಸೋಣ ಏನ್ ಹೇಳ್ತಾರಿ ಸರ ಮಾತಾ ಜ್ಞಾನಿಶೆ ಜ್ಞಾನಿ ಮಿಲಾತೋದು ಭಾತ ಹೌದು ಕುತ್ತೇಶೆ ಕುತ್ತೆ ಮಿಲಾತೋದು ದಾತ ಗದ್ದೇಶೆ ಗದ್ದೆ ಮಿಲತ್ತೋ ದೋ ಲಾತ ಅಂತ ಹೇಳ್ಯಾರ ಅವ್ರು ಹೌದೌದು ಹಿಂಗಂದ್ರಿ ಏನ್ರಿ ಸರ ಮನುಷ್ಯರು ಶಾಣ್ಯರು ಜ್ಞಾನಿಗಳು ಕೂಡಿದ್ರಂದ್ರೆ ಹೇಳೋದು ಕೇಳೋದು ಎರಡು ಮಾತಾಗತ್ತವತ್ತ ಕಾಸು ಮನುಷ್ಯರೇ ಕೂಡಿದ್ರ ಕಾಸು ಮನುಷ್ಯರು ಕುಡಿದ್ರಾಗ್ತಾವ ಮಗನ ಎಮ್ಮಿ ಕುಡಿದ್ರಾಗ್ತಾವ ಹೌದ್ರಿ ಸರ ಕುತ್ತೇಶೆ ಕುತ್ತೆ ಮಿಲಾತು ಆಚೆ ಕಡೆ ಓಣ್ಯಾನ ನಾ ಈಚೆ ಕಡೆ ಓಣಿಗೆ ಬತ್ತಂದ್ರ ಅದು ಜೀವಂತ ಹೋಗ್ತೈತೋ ಅದ್ರಿ ಹಣ ಹೋಗ್ತೈತೋ ಭರವಸೆ ಇಲ್ಲ ಅಂತ ಮಹಾತ್ಮ ಹೇಳ್ಯಾರ ಇನ್ನ ಗದ್ದೇಶೆ ಗದ್ದೆ ಮಿಲಾತು ಇದೇ ಹಂಗ್ರಿ ಸರ ಕತ್ತಿಗೆ ಜೋಡ ಬಂದ ಕತ್ತಿ ಕೂಡ್ತಂದ್ರ ಕಾಲ ಹಾರಿಸ್ಯಾಡ ಲತ್ತಿನ ಕೂಡ್ತೈತಿ ಕರೆ ಸುಖ ಅನ್ನೋದ ಕತ್ತಿ ಬಲ್ಲಿ ಸಿಗುದಿಲ್ಲ ಅಂತ ಹೇಳ್ಯಾರ ಹೌದು ಇಂದಿನ ದಿವಸ ನಮ್ಮ ಆಳಿಗೆ ಗ್ರಾಮದ ಹೌದು ಕೃಷ್ಣ ಬಂದಾನ್ರಿ ಪುಣ್ಯಾತ್ಮರಿ ನೀವೆಲ್ಲರೂ ಕೇಳಿರಿ ಕೃಷ್ಣ ಒಂದು ಮಾತು ಹೇಳ್ದವ ಏನಂತ ನಾವು ಫಸ್ಟ್ನೇ ಸಂದಿಗೆ ಏನು ಮಾತು ಹೇಳಿದೇವತ್ತ ಕೇಳಿದ್ರ ಏನ್ ಹೇಳಿದ್ರಿ ಸರ ಇದು ನಮ್ಮ ಗುರುಗಳ ಊರದ ಹೌದು ನಮ್ಮ ಊರ ಬೇರೆ ಅಲ್ಲ ನಮ್ಮ ಗುರುಗಳ ಊರು ಬೇರೆ ಅಲ್ಲ ಅವ್ರು ಕಲ್ಸಿರ್ತಕ್ಕಂತ ಏನೋ ಸಣ್ಣ ಹುಡುಗ ಶಿಶುಮಗ ಅವ್ರ ಊರಿಗೆ ಕರೆಸ್ಯಾರ ಪ್ರೇಮದಿಂದ ನಾ ಯಾನ್ರಿ ತುಸು ಮಾತಾಡದ ಅಂದ್ರ ಹೌದು ನಿಮ್ಮ ಮನಸ್ಸಿಗೆ ಯಾನರ ನೋವಾದಿತ್ತು ಹೌದು ಹಿಂಗಾಗಿ ನಾವು ಬಹಳ ನಿಮಗ ಮಾನ್ಯತೆ ಕೊಟ್ಟ ಮಾತು ಹೇಳ್ದ ಪಿಂಟು ಮಾಸ್ತರ ಏನ್ ಹೇಳ್ತಾರ ಸಾರು ಈಕಿ ಉತ್ತನಾಳದಕ್ಕಿ ಸತ್ಯ ಭಾಮ ಬಂದಾಳ್ರಿ ನೋಡ್ರಿ ಮಾತಾ ನಾ ಅಂತದ ಪುರಾಣದ ಅಂಕಲಿಪಿ ಅಂದ್ ಮಾತಾಡಂಗಿಲ್ಲ ಇದೆಲ್ಲಾ ಪಟಕಾದ ಮಂದಿ ಕೂತಾರ ಇವ್ರ ಎಲ್ಲಾ ಹಿರಿಯರು ಏನ್ ಹೇಳ್ತಾರ ಇದೇ ಮಾತಿನ ಮೇಲೆ ನನ್ನ ಮಾತು ನಡೆಸ್ತೀನಿ ಅಂತ ಹೇಳ್ಯಾನ ಈಗ ಗುರುತಾಗೆ ಜಾಗ ಬಿಟ್ಟಾರ ಒಬ್ರು ಇಲ್ಲಿ ಅವ್ರು ಉಳಿದಿಲ್ಲ ಹೋಗ್ಯಾರ ಅವ್ರು ಉಳಿದು ಇಲ್ಲ ಅವ್ರು ಇರ್ಲಿ ಹೌದು ಎಲ್ಲಾ ಪಟಕಾದ ಮಂದಿ ಮೇಲೆ ಮಾತ್ ಹಾಕಿ ಹೇಳ್ಯಾರ ಏನ್ ಹೇಳದ ಏನ್ ಹೇಳ್ಯಾರಿ ಸತ್ಯಭಾಮ ಏನು ಶೀರಿ ಉಟ್ಟು ಕುಣಿತಾಳೋ ಹೌದು ಏನ ಹಂಗೆ ಈ ಊರಾಗ ಕುಣಿತಾಳ ಈ ಸಭಾದಾಗ ಮಾತ್ ಹೇಳಿದೆ ಹುಚ್ಚ ಮಾಸ್ತಾರ ಹೌದು ಇಲ್ಲೆಲ್ಲಾ ನನ್ನ ತಾಯಿ ಬಳಗ ಕೂಡ್ಯದ ತಂದಿ ಬಳಗ ಕೂಡ್ಯದ ಅಕ್ಕ ತಂಗಿಯರ್ ಅದಾರ ಹೌದು ನೀ ಏನ್ ಮಾತಾಡ್ಯಾರ ಸತ್ಯಭಾಮ ಶೀರಿ ಉಟ್ಟು ಕುಣಿತಾಳೋ ಏನ ಹಂಗೆ ಕುಣಿತಾಳತ್ ನೀ ಅಂದಿದಿ ಸಭಾದೊಳಗ ನೋಡ ಮಾಸ್ತಾರ ನಿನ್ನಂಗ ಏನರೇ ಉಟ್ಟು ಕುಣಿಲಾಕ ಇದು ಹುಚ್ಚಪ್ಯಾಲಿ ಮಾಸ್ತಾರಲ್ಲೋ ಮಾಸ್ತಾರ ಇದು ಸೊನ್ಯಾಳ ಹನುಮಂತಗೌಡನ ಮರ್ಯಾದ ನನ್ನ ಜೋಡಿ ಚಾಲೆಂಜ್ ಹಾಕಿ ನೀ ಹಾಡಿಕೆ ಮಾಡಬಹುದು ಇವತ್ತು ಈ ಊರಾಗ ಹೌದಾ ಏನ್ ಹೇಳ್ಯಾರ ಸತ್ಯಭಾಮ ಯಾ ಶಕ್ತಿ ಪೂಜೆ ಹೂಡ್ಲಿ ಯಾ ಪೂಜೆ ಹೂಡ್ಲಿ ಈಕಿನ ಪೂಜೆದ ಒಳಗಿಂದ ಒಂದು ರತ್ನದ ಹಾರ ಒಂದು ಏನೂ ಬಿಡ್ಲಾರ್ದೆ ಕಿತ್ತುಕೊಂಡ ನಾ ಕಡ್ಯಾಕಾಗಿ ಹೋಗ್ತೀನಿ ಅಂತ ಸಭಾದಾಗ ನೀ ಹೇಳಿದಿ ಇಲ್ಲಿ ಎಲ್ಲಾ ಮಂದಿಗೆ ವಿಷಯ ಗುರ್ತದ ನಿನಗ ನಾ ಮಾತು ಕೇಳ್ತೀನು ಏನಂತ ನಾ ಶಕ್ತಿ ಪೂಜಕ್ ಸತ್ಯಭಾಮಗೆ ಮಾತು ಹೇಳ್ತೀನಿ ನಿನ್ನ ಜೋಡಿ ಹೇಳ್ತ ನಾ ಶಕ್ತಿ ಪೂಜಕ್ ಕುತ್ತಾಕರ ಕೃಷ್ಣ ನಿನ್ನಲ್ಲಿ ಹಂತ ತಾಕಾತಿತ್ತಂದ್ರ ನಿನ್ನಲ್ಲಿ ಹಂತ ಪವಾರ್ ಇತ್ತಂದ್ರ ನಿನ್ನಲ್ಲಿರ್ತಕ್ಕಂತ ನಿಜ ರೂಪ ತಗೊಂಡು ನನ್ನ ಬಲ್ಲಿ ಬಂದಿದ್ದು ನನ್ನ ಪರಿಕೆ ನಿನ್ನ ಮೈ ಮೇಲೆ ಉಟ್ಕೊಂಡು ನನ್ನ ಬಲ್ಲಿ ಬಂದಿದ್ದು ಈ ಸಭಾದಾಗ ಹೇಳುದು ಮುಂದೆ ಮಂಗಳಾರತಿ ನೀ ಮಾಡೋದು ಇವ್ರಾಗ ಹೌದು ಒಟ್ಟರಿಮೆಯಾಗೆ ಬರ್ಬೇಕಾಗಿತ್ತು ಹುತ್ತ ಕೃಷ್ಣ ನೀ ಹೆಂಗ ಬಂದಾನ ಪರವಂಜಿ ವೇಷ ತೊಟ್ಟು ಮೈ ತುಂಬಾ ಸೀರೆ ಉಟ್ಟು ಯಾರ್ದು ಒಂದೇ ಸೀರೆ ಕೈಯಾಗ ಮಾಯದ ಕಂದನ ಮಾಡಿ ಬಗಲಾಗಿಟ್ಟುಕೊಂಡ ಬಗಲಾಗ ತಲೆ ಮ್ಯಾಲ ಗೋಪಾಲ ಪುಟ್ಟಿ ಹೊತ್ತಕೊಂಡು ನನ್ನ ಬಲಿ ಬಂದಿದೆ ಹುಚ್ಚಿ ನಿನ್ನಲ್ಲಿ ಗಂಡಸ್ತಾನ ಎಲ್ಲಿದ ನೀ ಹಂಗ ಮಾತಾಡ್ತೀನಿ ನನ್ನ ಜೋಡಿ ಇವತ್ತ ಹೌದಾ ಇಲ್ಲೇ ಸತ್ತದ ನಿನ್ನ ಮಾತ ನೀ ಯಾವಾಗ ಬಂದು ನನ್ನ ಬಲ್ಲಿ ಇರ್ತಕ್ಕಂತ ರತ್ನದ ಹಾರಿ ಎಲ್ಲಾ ತಗೊಂಡು ಹೋಗ್ತೀನಿ ನೋಡು ನಿನ್ನಲ್ಲಿ ನಿಜ ರೂಪ ಇಲ್ಲ ನಿನ್ನಲ್ಲಿ ಪಾವಾರಿ ಇತ್ತಂದ್ರೆ ಹೆಂಗ ಕೃಷ್ಣದೇ ಹಂಗೆ ಬಂದು ನನ್ನಲ್ಲಿ ಹೆಜ್ಜೆ ಜೇರ್ಕರ್ತ ಇಟ್ಟಿದ್ದೆ ಅಂದ್ರೆ ಹೌದಾ ಆಳಿಗೆ ಕೃಷ್ಣ ತಳಿ ಸಭಾದಾಗ ನಾನೇ ನನಗೆ ಚಪ್ಪಲಿ ಹೊಡಿತಿದ್ದ ಹುಚ್ಚ ಸೀರಿ ಊಟ ನನ್ನ ಬಲಿ ಬಂದಿದ್ದೆ ನಾಚಿಕಿಲ್ಲ ನಿನಗ ನೋಡು ಯಾಕ್ರಿ ನೀವೆಲ್ಲರೂ ತಿಳಿದವ್ರದ್ರಿ ಅವನ ಸೀರಿನ ಉಟ್ಕೊಂಡ್ ಬಂದಾನ ಸುಮ್ಮ ಮಾತಾಡುದು ದಾರಿ ಹಿಂಗ್ಯಾಕ ಮಾಸ್ತಾರ ಇವತ್ತ ಇರ್ಲಿ
ಯಾಕಂತ ಕೇಳಿದ್ರ ಯಾಕ ನಾವ್ ಯಾಕ ಲೈನ್ ಹಿಡಿದು ಸ್ವಲ್ಪ ಹಂಚಿ ಮಾತಾಡ್ತೇವ ಅಂತ ಕೇಳಿದ್ರ ಯಾಕ್ರಿ ಸರ್ ಸೊನ್ಯಾಳ ಹನುಮಂತ ಗೌಡ್ರು ಊರಿಗಂದ್ರ ಪರಸು ಮಾಸ್ತರ್ ಗುರುಗಳು ಊರಿಗೆ ಹೋಗಿದ್ದೆವು ನಮಗ್ ಸಿಕ್ಕಂಗ ಮಾತಾಡಿದ್ರು ಅಪಮಾನ ನಿನಗಾಯ್ತಂದ್ರ ಅದ ಜಗ ಎಲ್ಲ ಆಗ್ತದ ತಿಳ್ಕೊಂಡ್ ನಿನಗ ಅಂಜಿನ ಮಾತು ಹೇಳ್ತ ಹೇಳಿದಾಗ್ಯದ ಖರೆ ಈ ಊರನವ್ರಿಗೆ ಒಂದು ವಿನಂತಿ ಅದ ಏನದ ವಿನಂತಿ ಇದು ಉತ್ನಾಳ ಪರಸುನು ನಿಮ್ಮ ಮಗನೇ ಅದ ಹೌದು ಆಳಿಗೆ ಪಿಂಟು ಮಾಸ್ತರ್ನು ನಿಮ್ಮ ಮಗನೇ ಅದ ಎರಡೂ ಮಕ್ಕಳಿಗೆ ಇದು ಸೊನಾಳ ಗೌಡ್ರ ಕಲಿಸ್ಯಾರ ಅಂತೇಳಿ ಇದಕ್ಕೇನು ಪ್ರೀತಿ ಮಾಡಬೇಡ್ರಿ ಹೌದು ಅದು ಮಧುಗೊಂಡ ಮುತ್ಯ ಕಲಿಸ್ಯಾನ ಅಂತೇಳಿ ಅದಕ್ಕೇನ ಕಲಿಸಬೇಡ್ರಿ ಇವತ್ತು ಎರಡೂ ಮಕ್ಕಳು ನಿಮ್ಮ ಅಂತೇಳಿ ನೀವು ಕಾಟ ಹೊಡಿರಿ ಈ ಕಾಟದಾಗ ಜೇರ್ ಕರ್ತು ಉತ್ನಾಳ ಪರಸು ಬಿದ್ದಂದ್ರೆ ಬಿದ್ದಾನಂತ ಸಭಾದ ನೀವೇ ಕೈ ಎತ್ತಿ ಅದಕ್ಕೆ ನಾವು ಒಪ್ಕೊಂಡು ಹೋಗ್ತೀನಿ ಹಂಗೆ ಏನು ಹೋಗುದಿಲ್ಲ ಹೌದು ಹೌದಾ ಏನು ಮಾತು ಹೇಳ್ದಿ ಏನಂತ ಹಾಲು ಮತದಾಗ ಪ್ರಶ್ನೆ ಕೇಳೋಣ ಪುಣ್ಯಾತ್ಮರಿ ನಿಮ್ಗೆಲ್ಲರಿಗೂ ಗುರ್ತದ ನೋಡ್ರಿ ನಾ ಅಂಕಲಿಪಿಯಾಗ ಕೇಳವಲ್ಲ ಪುರಾಣದಾಗ ಕೇಳವಲ್ಲ ಹೌದು ಹಿರಿಯರು ಏನ್ ಹೇಳ್ತಾರ ವಾಡಿಕೆ ಪ್ರಕಾರ ಅದೇ ಮಾತೇ ನಾ ಕೇಳ್ತೀನಿ ತಿಳ್ಕೊಂಡು ಹಾಲು ಮತದಾಗ ಪ್ರಶ್ನೆ ನನಗೆ ಏನ್ ಮಾಡ್ದ ಏನ್ ಮಾಡ್ಯಾರ ಬೀರ ದೇವರ ಹೌದು ಬೀರ ದೇವರು ಎಲ್ಲಿ ಹುಟ್ಟದ ಎಲ್ಲಿ ಹುಟ್ಟ್ಯಾನ ಚಂದನಗಿರಿ ಒಳಗ ತಂದೆ ಬರಮಭೂಪಾಲ ತಾಯಿ ಸೂರಮ್ಮ ದೇವಿ ಸಂಜಾತ ಬೀರಪ್ಪ ಹುಟ್ಟದ ಹೌದಾ ಬೀರ ದೇವರು ಎಲ್ಲಿ ಬೆಳೆದನ್ರಿ ಸರ ಅಕ್ಕನೇಳ ಮಾಯವನ ಕೈಯಾಗ ಬೀರಪ್ಪ ಬೆಳೆದ ಅಕ್ಕನೇಳ ಮಾಯವನ ಕೈಯಾಗ ಬೀರಪ್ಪ ಬೆಳೆದ ಅವಾಗ ಹೊಟ್ಟೆ ಹಸ್ತಬೇಕ ನನಗ ಊಟಕ್ಕೆ ಹಾಲು ಬೇಕ ತಿಳ್ಕೊಂಡು ಬೀರಪ್ಪ ಕೇಳ್ದ ಹೌದು ಅವಾಗ ಅಕ್ಕನೇಳ ಮಾಯವ್ ಯಾ ಹಾಲು ತಂದಳು ಹುಲಿ ಹಾಲು ತಂದು ಬೀರ ದೇವ್ರಿಗೆ ಊಟಕ್ಕೆ ನೀಡ್ಯಾಳ ಈ ಸಭಾದಾಗ ನೀ ಹೇಳಿದಿ ಹೇಳ ಮಾತ ಹುಲಿ ಹಾಲು ತಂದು ಮಾಯವ ಬೀರ ದೇವ್ರ ಮುಂದಿಟ್ಲು ಅವಾಗ ಬೀರಪ್ಪ ಅಂದತ್ತ ಏನತ್ತ ಯಾಕ ಹುಲಿ ಹಾಲು ತಂದು ನನ್ನ ಮುಂದಿಟ್ಟಿದೆ ಅದು ವ್ಯಾಘ್ರ ಪ್ರಾಣಿ ಅದ ಹೌದು ಅದು ವ್ಯಾಘ್ರ ಪ್ರಾಣಿ ಅದ ಅದು ದುಷ್ಟ ಪ್ರಾಣಿ ಅದ ಅದ್ರ ಹಾಲು ನಾ ಉಣುದಿಲ್ಲ ಅಂತೇಳಿ ಬೀರಪ್ಪ ಹೇಳ್ಯಾನತ್ತಿ ಸಭಾದಾಗ ನೀ ಹೇಳಿದಿ ನಿನ್ನ ಮಾತಿನಂಗೆ ನಾ ಹೋಗ್ತೀನಿ ಇಲ್ಲೆಲ್ಲ ಹಿರಿಯರು ಅದಾರ ತಿಳುವಳಿಕೆಯವರು ಅದಾರ ನಾ ಸಣ್ಣವದೀನಿ ನೀನು ಸಣ್ಣವದಿದಿ ಅದಿದಿ ಬೀರ ದೇವರು ಮಾಯವಿಗೆ ಏನ್ ಹೇಳ್ಯಾನ ಅದು ವ್ಯಾಘ್ರ ಪ್ರಾಣಿ ಅದ ಅದು ದುಷ್ಟ ಪ್ರಾಣಿ ಅದ ಅದ್ರ ಹಾಲು ಉಣುದಿಲ್ಲತ್ತ ಬೀರಪ್ಪ ಹೇಳ್ಯಾನತ್ ಹೇಳಿದಿ ಅದೇ ಬೀರ ದೇವ್ರ ಹೌದು ವಿಜಯಪುರ ಜಿಲ್ಲಾ ಚಡಚಾಣ ತಾಲೂಕು ಶಿರಾಡೋಣ ಮಠದಾಗ ಹೌದು ಲಿಂಗ ಬೀರನ ದೇವ್ರಿಗೆ ಹೊರತು ನಿಂಬೆಳ ಗುಡ್ದಾಗ ಇರ್ತಕ್ಕಂತ ಹುಯ್ ಅಂತಕ್ಕಂತ ಹುಲಿ ಹಾಲು ತಂದು ಉಣಸತ್ ಹೇಳಿ ಮಾಳಿಂಗರಾಗಿ ಬೀರಪ್ಪ ಕೇಳ್ಯಾನಿಲ್ರಿ ನೀವೆಲ್ಲ ಹಿರಿಯರ ಕೇಳ್ಯಾನಿಲ್ರಿ ಮಾಳಿಂಗರಾಗಿ ಕೇಳ್ಯಾನ್ರಿ ಮತ್ ಇವ ಹೇಳ್ತಾನ ಅದು ವ್ಯಾಘ್ರ ಪ್ರಾಣಿ ಅದ್ರ ಹಾಲು ಉಣುದಿಲ್ಲ ಅಂತ ಹೇಳ್ತಾನ ಮಾಸ್ತಾರ ಹಿಂಗ್ಯಾಕ ಗಡಬಡ ಮಾಡ್ಬೇಡ ಇರ್ಲಿ ಹೌದು ಅದು ಉಣುದ್ರ ಅಂದಾನತ್ತ ತಿಳ್ಕೊಡನು ಮಾಯವ್ವ ಹೌದು ಹುಲಿ ಹಾಲು ತಂದಾಳ ಈ ಸಭಾದಾಗ ನೀ ಹೇಳಿರಿ ಮಾಯವ ಯಾವ ಗುಡ್ಡಕ್ಕೆ ಹೋಗಿ ತಂದಾಳು ಯಾವ ಜಾಗದಾಗ ಹೋಗ್ಯಾರ ಬೀರಪ್ಪ ಹುಲಿ ಹಾಲು ತಂದಳು ಬೇಕಲ್ಲ ಹೇಳುದು ಇವ್ರು ಯಾನ್ ಮಾಡ್ಯಾರಿ ಏನು ಯಾವರೇ ಮ್ಯಾಳಗಳು ಸಿಗೋಣ ಯಾನರೇ ಒಂದ್ ಏನರೇ ಮಾತಾಡಿ ಅವ್ರ ಮಳು ಮಾಡಿ ಕಳಿಸಿ ಬಿಡ್ತಾರ ಮಾಯಾ ಹುಲಿ ಹಾಲು ತಂದಾಳತ್ತ ಎಲ್ಲಿ ತಂದಿರ್ಬೇಕು ತಲೆ ತುರ್ಸ್ಬೇಕು ನೋಡ್ರಿ ಅವ್ ಕೇಳ್ಬೇಕಲ್ಲ ಯಾರು ಹಿರಿಯರ ಮಾಯವಾಗಿ ಹುಲಿ ಹಾಲು ತಂದಿದ್ದು ಇಲ್ಲೆಲ್ಲ ಹಿರಿಯರದ್ರಿ ಸುಂಪು ಪಡ್ಕ ಕಾಕಗಳು ಯಾರಿಗಾರು ಗುರ್ತ ಮಾಯಾ ಹುಲಿ ಹಾಲು ತಂದ್ರೆ ಯಾರಿಗಾರು ಗುರ್ತಿರ್ಲಿಲ್ಲ ಹಾಡೋರದ್ರಿ ತಂದಾಡ್ರಿ ಬರೀ ಹಿಂಗ್ ಮಾಡಿದ್ರೆ ಗುರ್ತಿಲ್ಲ ಹೆಂಗ್ ಮಾಯಾಕ್ ತಂದ ಏನ್ ಮಾಳಿಂಗರಾಯ್ ತರ್ಲಾನ್ರಿ ನೀ ಗಡಬಡ ಮಾಡ್ತಡಿ ಮಾಯವ್ ತಂದಾಡ್ರಿ ಹುಲಿ ಹಾಲ ಮಾಳಿಂಗರಾಯ್ ತಂದನ ಮಾಯವ್ ತಂದಾಡ್ರಿ ಹಾಲ ಎಲ್ಲಿ ಪಿಂಟು ಹಿಡ್ಕೋರಿ ಅವನು ಹಿಂಗೆ ಪಿಂಟು ಮಾತಾಡುದು ನೀನು ಅದಕ್ಕೆ ಹೇಳಿದ ಹಿಂದಿನ ಪಡೆದಾಗ ನೀ ಪಿಂಟು ಅಲ್ಲ ಚಿಂಟು ಅಂತ ಹೇಳಿ ಹೌದು ಏನು ಮಾತಾಡ್ಬೇಕು ಸಭಾದಾಗ ಯಾವ ಪ್ರಶ್ನೆ ಕೇಳ್ಬೇಕ ಏನನ್ನ ಕೇಳ್ಬೇಕ ಸುಮ್ಮನೆ ಹೇಳುದು ನಿನಗ ಒಂದೇ ಇದ್ರಾಗ ನಿನಗೆ ಇದೊಂದು ವಿಷಯ ನನಗ್ ಬಿಡಿಸ್ತೀನಿ ಹೌದು ಮಾಯವ್ವ ಹೌದು ಯಾ ಗುಡ್ಡಕ್ಕೆ ಹೋಗಿ ಯಾ ಹಳ್ಳಕ್ಕೆ ಹೋಗಿ ಹೌದು ಯಾವ ಜಾಗದಾಗ ಹೋಗಿ ಬೀರದೇವ್ರ ಮುಂದೆ ಹುಲಿ ಹಾಲು ತಂದು ಇಟ್ಟಾಳ ನೀ ಹೇಳು ಬೇಕಲ್ಲ ಅದು ಮತ್ ಹೇಳ್ತಾನ ಯೂಟ್ಯೂಬ್ ಅದಾವ್ರಿ ಮುಂದೆ ನಾವ್ ಏನ್ರಿ ಮಾತಾಡಿದ್ರೆ ಏನ್ರಿ ಅವಘಾಡ ಆಗ್ತದ ಅದಕ್ಕೆ ನಾವು ಸಿದ್ಧರ ವಿಷಯ ಕರೆಕ್ಟ್ ಮಾತಾಡೋರು ಇವರು ಕರೆಕ್ಟ್ ಮಾತಾಡ್ತೇವ ಹೇಳ್ತಿದಿ ಹೌದು ಮತ್ತೆ ಕರೆಕ್ಟ್ ಮಾತಾಡೋ ಮಾಯ ಹುಲಿ ಹಾಲು ತಂದಳತಿ ಯಾವ ಜಾಗದಾಗ ತಂದಾಳ ಹೌದು ನಮ್ಮ ಸೊನ್ಯಾಳ ಗುರುಗಳು ಹೇಳ್ಯಾರ ಹವಿನಾಳ ಚಂದ್ರ ಮುತ್ತೇನ್ ಹಿಡ್ಕೊಂಡು ಜೇವರು ಚನ್ನಬಸಪ್ಪ ಗೌಡನ್ ಹಿಡ್ಕೊಂಡ ಸಾಕಷ್ಟು ಮಂದಿ ಹಾಡಿಕೆ ಮಾಡ್ಕೋತೆ ಬಂದಾರ ಹೌದಾ ಎಲ್ಲಾರ ಬಾಯಿಲಿ ನಾ ಕೇಳ್ಕೊತ ಬಂದೇವು ನಾವು ಈ ಸತ್ಯ ಸಂಘದಾಗ ಬಂದು 16 ವರ್ಷ ಆಯ್ತ ಹೌದು ಕರೆ ಇನ್ನೂ ತನ ನಮಗ್ ಮಾಯ ಹುಲಿ ಹಾಲು ತಂದಿದ್ದು ನಮಗಂತರೂ ಗೊತ್ತಿಲ್ಲ ಗುರ್ತಿ ನಿಮ್ಗೆ ಏನಾರ ಗುರ್ತಂದ್ರ ಕರೆ ಮುಂದೆ ಇವ ಹೊಸ ತಗೊಂಡ್ ಬಂದಲ್ಲಿ ಇವತ್ತ ಹುಲಿ ಹಾಲ ಸುಮ್ಮ ಮಾತಾಡುದು ಏನ್ರಿ ಹಿಂಗ್ಯಾಂಗ ಪ್ರಶ್ನೆ ಕೇಳೋದು ಏನ್ ಹುಚ್ಚದನ ತಡವಿಗೆ ಬಿದ್ದ ಪ್ರಶ್ನೆ ಕೇಳತ್ತಿದೇನು ಒಬ್ಬರ ಕೂತಾರ ನೋಡಿ ದೀಪಾಚರ ಒಬ್ರು ಸಿಗೋಲ್ ಅವ್ರು ಇಲ್ಲ ಗೊತ್ತಾಗ್ಯದವ್ರಿಗೆ ತೆಪ್ಪೆ ದಾರಿ ಅನ್ನೋದು ಅದಕ್ಕೆ ಬಿಟ್ಟಾರ ಈಗ ಇವ ಮಗ್ಲಿದ್ದಂದ್ರೆ ತೀರಾ ಆರ್ಭಟ ಮಾಡ್ತಾನ ತಿಳ್ಕೊಂಡು ಯಾರು ಗಾಡ್ಯಾಗ ಕೂತ್ ಎಲ್ಲಾ ಮುಗಿದಿಂದ ಬರೋರು ಇಲ್ಲಿ ನಾ ಅಗಳಿ ಪಡೆಯೋದ್ ಒಳಗ ಹೌದು ಸ್ಟೇಜ್ ಬಿಟ್ಟು ಅಳಿಗಾಡಿಲ್ಲ ನೀ ಎಟ್ಟ ಕೈಯಾಗ ಬರ್ಕೋ ಯಾವ್ಯಾವ ಮಾಸ್ತರ್ಗಳ ಬಳಿ ಕೇಳ್ಕೋ ಕೇಳ್ಕೊಂಡು ಬಂದ ಹೇಳು ನನ್ನ ಜೋಡಿ ವಾದ ಮಾಡು ತಮ್ಮ ಮಾಯವ ಹುಲಿ ಹಾಲ ತಂದಿಲ್ಲ
ಇದು ನಮಗ್ ಗುರ್ತದಂತ ಮಾತದ ಅಲ್ಲ ಮಾಯವ ಹುಲಿ ಹಾಲು ತಂದಾಳ ತಿಳಿ ಸಭಾದಾಗ ಸಿದ್ಧ ಮಾಡದಂದ್ರ ಹಾ ಹಾ ಹೌದ ತಿಳಿ 4 ಮಂದಿ ಹೇಳಿದ್ರಂದ್ರ ಇವತ್ತ ಈ ಊರಾಗ ಹೌದು ನಾ ಸೋತಂಗ ನೀನೇ ಗೆದ್ದಂಗ ಮಾಯವ ಹುಲಿ ಹಾಲು ತಂದಿರ್ಬೇಕು. ಹಾ ಹಾ ಸುಮ್ಮನೆ ಯಾವಾದ್ರೆ ಅಡವಿಗೆ ಬಿದ್ದ ಮಾತ ಹೇಳುದಿಲ್ಲ ಒಟ್ಟ ಹೇಳಬೇಡ. ಹೌದು ಇರ್ಲಿ ಇವತ್ತಿನ ದಿವಸ ಹಾ ಇಲ್ಲಿ ಎಲ್ಲಾ ಬಹಳ ಒಳ್ಳೆ ಜನ ಕೂಡ್ಯದ ನಮ್ಮನ್ನ ರೊಕ್ಕ ಕೊಟ್ಟು ಎದಕ್ಕೆ ಕರೆಸಿರಿಪ್ಪ ಅಂತ ಕೇಳಿದ್ರ ಯಾಕೆ ಕರೆಸ್ಯಾರಿಪ್ಪ ಏನಾರ ಒಂದು 4 ಮಾತ ಹೇಳ್ತಾರ ಎರಡೂ ಸಂಘದವ್ರು ಹೇಳ್ತಾರ ಅನ್ನೋಗೋಸ್ಕರವಾಗಿ ಹಾ ಹಾ ಪುಣ್ಯಾತ್ಮರ ತಮ್ಮ ಊರಿಗೆ ನಮ್ಮನ್ನ ಕರೆಸಿರಿ ಇಲ್ಲೆಲ್ಲಾ ನನ್ನ ತಾಯಿ ಬಳಗ ಹೌದು ಬಹಳ ಆನಂದದಿಂದ ಕೂಡ್ಯಾರ. ನಮ್ಮ ಗುರು ಹನುಮಂತ ಗೌಡ್ರು ಒಂದು ಮಾತು ಹೇಳಿ ಹೋಗ್ಯಾರ. ಏನಂತ ಹೇಳ್ಯಾರ ಗೌಡ್ರು? ಹೆಣ್ಣು ಮಕ್ಕಳ ಮೇಲೆ ಎಲ್ಲೇ ಹೋಗ್ಲಿ ಯಾವುದೇ ಊರಿಗೆ ಹೋಗ್ಲಿ ಹೌದು ಅವ್ರು ಹೆಣ್ಣು ಮಕ್ಕಳ ಮೇಲೆ ಒಂದು ಮಾತು ಹೇಳ್ತಿದ್ರ. ಹಾ ಹಾ ಏನಂತ ಹೇಳ್ತೀರಿ ಸರ? ಏನ್ ಮಾತು ಹೇಳ್ತಿದ್ರ ಅಂತ ಕೇಳಿದ್ರ ಏನ್ ಹೇಳ್ತೀರಿಪ್ಪ? ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹಾ ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕ ಶರಗ ಬಾಗಿ ನಡ್ರಿ ಬಾವಾ ಮೈದುನಗ ಹಾ ಹಾ ಬಾವ ಮೈದನಗ ಬಾಗಿ ನಡಿರಿ ಭಾವಾ ಮೈದುನಗ. ಹೌದು ಹಚ್ಚಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಹೌದಾ ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚಿ ಜೆಂಡ ಮೆರ್ರಿ ಜಗದಾಗ ತವರೂರು ಅಂಗಳದಾಗ ಆಡಿದೆ ನನ್ನ ಹೆಗಲ ಮ್ಯಾಗ ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ್ವ ಕಣ್ಣೀರ್ ಒಳಗ ಅಂತೇಳಿ ಮಾತು ಹೇಳ್ತಿದ್ರು. ಹೌದು ಇದೇ ಮಾತನ್ನ ಯಾಕೆ ಹೇಳ್ಯಾರಿಪ್ಪ? ಇದೇ ಮಾತೆ ಯಾಕೆ ಹೇಳ್ತಾರ? ಈ ಸೊನ್ಯಾಳ ಗ್ರಾಮದೊಳಗ ಪುಣ್ಯಾತ್ಮರು ನಿಮಗೆ ಗಣಮಕ್ಕಳಿಗೆ ಹೇಳೋದ. ಹಾ ಹಾ ಏನು? ಈ ಸೊನ್ಯಾಳ ಗ್ರಾಮದೊಳಗೆ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದ್ರಿಸಿಕೊಂಡು ಹೌದು ಅಣ್ಣ ಅಂಬಗರಂಡ ಚಾಟ ಆಡ್ತಿದ್ದ. ಹೌದು ಏನ್ ಹತ್ತಿದ ಅಣ್ಣ ಅಂತ ಕೇಳಿದ್ರ ಏನತ್ತಿದನ್ರಿಪ್ಪ? ನನ್ನ ತಂಗಿನ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ ಎಂತದು? ಸಾಂಗ್ಲಿ ಅಂತ ಶಾರ ಪಟ್ಟಣ ಇರ್ಬೇಕ. ಹೌದು ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ ಅಂತ ಮನೆತನಕ್ಕೆ ನನ್ನ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ಪುಣ್ಯಾತ್ಮರೇ ಹಾ ಹಾ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ನೀವು ಆಟ ಆಡಿರಿ ಆಟ 18, 20, 21 ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬತ್ತು. ಹೌದು ಅವಾಗ ನೀವು ಬ್ಯಾರೆ ಊರಿಗೆ ಲಗ್ನ ಮಾಡಿ ಕೊಟ್ಟಿರಿ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ ವಯಸ್ಸಾಗಿ. ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗ ಹಾಲ ಸಕ್ರಿ ತುಪ್ಪನೇ ಇರ್ಲಿ ಈ ಸೊನ್ಯಾಳ ಗ್ರಾಮದೊಳಗ ತವ್ರ ಮನೆ ಒಳಗ ಕಟಿ ರೊಟ್ಟಿ ಖಾರಾನೇ ಇರ್ಲಿಕ್ಕರೆ ಹೆಣ್ಣು ಮಕ್ಕಳದು ತವ್ರ ಮನೆ ಮೇಲೆ ಭಯಂಕರ ಪ್ರೇಮ ಇರ್ತದ. ಹೌದು ನಿಮ್ಮ ಊರ ಹೆಣ್ಣು ಮಗಳು ಗಂಡನ ಮನೆ ಒಳಗೆ ಕೂತು ಹೌದು ತವ್ರ ಮನೆ ಕಡೆ ಮುಖ ಮಾಡಿ ನೋಡ್ತಾಳ. ಏನತ್ತ? ಸೊನ್ಯಾಳ ಗ್ರಾಮದೊಳಗ ಲಕ್ಷ್ಮೀ ದೇವಿ ಜಾತ್ರೆ ಅದ. ಹೌದು ವಿಠ್ರಾಯ ಮುತ್ತನ ಜಾತ್ರೆ ಅದ. ಈ ಜಾತ್ರೆ 1 ತಿಂಗಳು ಇರ್ಲಾಕಾಗೆ ನನ್ನ ತಂದೆ ಇದ್ದಂದ್ರೆ ಬಂದು ಕರ್ಕೊಂಡು ಹೋಗ್ತಿದ್ದ, ನನ್ನ ತಾಯಿ ಇದ್ದಂದ್ರೆ ಬಂದು ಕರ್ಕೊಂಡು ಹೋಗ್ತಿದ್ರು. ನನ್ನ ತಂದೆ ಸತ್ತ, ನನ್ನ ತಾಯಿ ಸತ್ತಳು. ಹೌದು ಇನ್ನು ಯಾರು ಬಂದು ನನ್ನ ಕರ್ಕೊಂಡು ಹೋಗ್ತಾರೋ ಇಟ್ರಾಯ ಮುತ್ಯ ತಿಳ್ಕೊಂಡು ನಿಮ್ 3 ಹೆಣ್ಣು ಮಗಳು ಪುಣ್ಯಾತ್ಮರೇ ಗಂಡನ ಮನೆ ಒಳಗ ಮ್ಯಾಳಿಗೆ ಏರಿ ನಿಮ್ 3 ಕಡೆ ಮುಖ ನೋಡಿ ಕಣ್ಣಾ ನೀರ್ ಹೆಣ್ಣು ಮಗಳು ಹಾಕ್ತಾಳ. ತವ್ರ ಮನೆ ಕಡೆ ನೋಡಿ ತವ್ರ ಮನೆ ಕಡೆ ಮುಖ ನೋಡಿ ಹೆಣ್ಣು ಮಗಳ ಅಳ್ಕೋತ ಮ್ಯಾಳಿಗೆ ಇಳಿದು ಮನಸ್ಸಿನೊಳಗತ್ತಾಳ. ಏನತ್ತ? ನನ್ನ ತಂದೆ ಸತ್ರ ಏನಾಯ್ತು, ನನ್ನ ತಾಯಿ ಸತ್ರ ಏನಾಯ್ತು, ನನ್ನ ಅಣ್ಣದ ನನ್ನ ತಮ್ಮದನ, ಅಣ್ಣನ ಮಕ್ಕಳದವ, ತಮ್ಮನ ಮಕ್ಕಳದವ. ಹೌದು ಅವ್ರ ಸಂಸಾರದಾಗ ಕರಿಲಿಕ್ಕಂದ್ರೆ ಬಿಡ್ಲಿ ನಾನೇ ಹೋಗ್ಬೇಕು ಅವ್ರ ಮನೆಗೆ ತಿಳ್ಕೊಂಡು ಪುಣ್ಯಾತ್ಮರೇ ನೀವು ಕರೀಲಾರ್ದೆ ನಿಮ್ಮ ಅಕ್ಕ ತಂಗಿಯರು ಬಂದು ಇಟ್ರಾಯ ಮುತ್ತಾಗ ಲಕ್ಷ್ಮೀ ದೇವಿಗೆ ಕಾಲು ಬಿದ್ದು ಕಾಯಿ ಹೊಡೆದು ನಿಮ್ಮ ಮನಿ ಬಾಕಲಿಗೆ ಹೆಣ್ಣು ಮಕ್ಕಳು ಬಂದು ನಿತ್ರಂದ್ರ ಅವ್ರಿಗೆ ಯಾರೋ ಬಂಗಾರ ಕೊಡಬ್ಯಾಡ್ರಿ, ಹೌದು ಬೆಳ್ಳಿ ಕೊಡಬ್ಯಾಡ್ರಿ, ಹೌದು ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ಯಾರು ಕೊಡಬ್ಯಾಡ್ರಿ. ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ಮನಿ ಬಾಕಲಿಗೆ ನಿತ್ರಂದ್ರ ಅವ್ರನ್ನ ಪರದೇಶಿ ಮಾಡದೆ ಒಂದು ಚೆರಿಗೆ ನೀರು ಕೊಟ್ಟು ಮನೆ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರೆ ಸ್ವರ್ಗದಾಗ ಇರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ. ಹೌದು ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅರ್ಥಕ್ಕದು? ತಾಯಿ ತಂದಿನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಾಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದೆದ ಮಾತಾಡ್ತಾರ ನೋಡ ಅವ್ರಿಗೆ ಅಷ್ಟೇ ಅರ್ಥ ಆಗತೈತಿ. ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ. ನನ್ನ ಆತ್ಮೀಯ ಬಂಧುಗಳೇ, ಹೌದು ಅದಕ್ಕೆ ಹೇಳ್ತಾರ ಏನಂತ? ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ, ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದು ಗಿಡದ ಬಿಡಕು ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಹೇಳ್ಯಾರ. ಅದಕ್ಕೆ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡ್ಕೋತ ಹೋದೇವಂದ್ರ ಹಂಗೆ
ಹೋಗ್ಬೇಕಕ್ಕದ. ಮಾತು ನಡೀತದ. ಹೌದು. ಮಾತಿನಿಂದ ಹಾ ಮತನಾಗ್ತದ. ಹೌದಾ. ಮಾತಿನಿಂದ ಘಾತ ಆಗ್ತದ. ಹೌದು. ಒಂದೇ ಒಂದು ಮಾತಿನಿಂದ ಮಹಾಭಾರತನೇ ನಡೆದು ಹೋಗ್ಯದ. ಹೌದು. ಇಂತಾದೇ ಒಂದು ಮಾತಿನಿಂದ ಕಲ್ಯಾಣ ಪಟ್ಟಣ ಕ್ರಾಂತಿಯಾಗಿ ಹೋಗ್ಯದ. ಹೌದಾ. ನನಗ ನಾ ಹೇಳ್ತೀನಿ ಮಾತ. ಏನಂತ? ಯಾವಾದೇ ವಿಷಯ ನಾವು ಮಾತಾಡ್ತಿರ್ತೀವಿ, ಯಾವಾದೇ ಏನೇ ಮಾತಾಡ್ಲಿ ಮಾತಾಡ್ಲಿ ಖರೆ ನಮ್ಮ ನಾಲಿಗೆ ಹಿಡತಡಿ ಒಳಗೆ ಮಾತಾ ಇರ್ಬೇಕ. ಇರ್ಬೇಕ. ಯಾವ ಜಾಗದಾಗ ನಾವ್ ಹೆಂಗ ಮಾತಾಡ್ಬೇಕ, ಹೌದು. ಯಾವ ಜಾಗದಾಗ ನಾವ್ ಏನ್ ಮಾತಾಡಿ ಕಡ್ಯಾಕಾಗಿ ಹೋಗ್ಬೇಕು ಅನ್ನೋದು ಹಾ ಹಾ ಮನಸ್ಸಿನಲ್ಲಿ ಇರ್ಬೇಕ. ಮನುಷ್ಯನಲ್ಲಿ ತಿಳುವಳಿಕೆ ಇರ್ಬೇಕ. ಹೌದು. ಈ ಒಳ್ಳೆ ಕಲಾವಿದದಿದಿ. ಹಾ ಹಾ ಈ ಸದ್ಯ ಅಮೋಕ್ಷದ ಮುತ್ತನ ಮಠ ಮನೆಯೊಳಗೆ ನಿನ್ನಂಗ ಮಾತಾಡೋರು ಯಾರು ಇಲ್ಲ ಅಂತ ಎದಿ ತಟ್ಟಿ ನಾ ಮಾತು ಹೇಳಿದ. ಹೌದು. ನನಗ್ ಒಂದೇ ಒಂದು ಮಾತ. ಹಾ ನನ್ನ ಸತ್ಯಭಾಮಾಗಿ ಶಕ್ತಿ ಪೂಜೆಗೆ ನಾ ಕುತ್ತಾಕರ ಹಾ ನೀನು ನಿನ್ನ ನಿಜ ರೂಪ ತಗೊಂಡು ನನ್ನ ಬಳಿ ಬಂದಿದ್ದು. ಹಾ ಏನು ಸೀರೆ ಉಟ್ಟು ಬಂದಿದ್ದು. ಇದೊಂದು ಸಭಾದೊಳಗೆ ಹೇಳೋದು, ಮುಂದೆ ಮಂಗಳಾರತಿ ನೀನು ಮಾಡುದು ಇರ್ಲಿ. ಇನ್ನ ಒಂದು ಪ್ರಶ್ನೆ ಕೇಳ್ಯಾನ. ಹಾ ಏನನ್ನ ಕೇಳ್ಯಾರಿಪ್ಪ? ಇನ್ನ ಒಂದು ಪ್ರಶ್ನೆ ಏನು ಕೇಳ್ಯಾನ? ಏನ್ ಕೇಳ್ಯಾರಿ ಸರ? ನಮಗ್ ಹುಚ್ಚೆ ಹಿಡದ್ರಿ ಹೆಂಗ್ ಮಾತಾಡ್ಬೇಕು ಅನ್ನೋದು. ಹಾ ಹಾ ಇವನು ಪ್ರಶ್ನೆಗಳು ನೋಡಿ ನಗುನು ಅಟ್ಟೆ ಬರ್ಲಾಗ್ತದ. ಹಾ ಸಿಟ್ಟು ಅಟ್ಟೆ ಬರ್ಲಾಗ್ತದ. ಹೌದು. ಇವ ಮಾಡೋ ಪ್ರಶ್ನೆಗಳು ಇವತ್ತು ಈ ಊರಾಗ ಹೆಂಗೆ ಗುರ್ತದನ್ರಿ? ಹೆಂಗ್ರಿಪ್ಪ? ಬಹಳ ದಿವ್ಸಕ್ಕ ಹಾ ಹಾ ಹಿಂಗೆ ಕಾರ್ಯಕ್ರಮ ನಡೆದಿತ್ತು. ಒಬ್ಬ ಶಾಣೆ ಅದನ್ನಂತೇಳಿ ಹಾ ನೀವೊಂದ್ 4 ಮಾತು ಹೇಳತ್ತೇಳಿ ಕೊಟ್ರು ಮಾಯ್ಕ ಕೊಟ್ರು. ಮಾತು ಹೇಳಕ್ ಚಾಲು ಮಾಡಿದ್ರಿ. ಅವ ಚಾಲು ಮಾಡ್ದ. ಮಾತು ಹೇಳಕ್ ಚಾಲು ಮಾಡದ. ಯಾರು ಸೊನ್ನೆ ಮಾಡ್ತಾರ ಮೂಗ್ ಸೊನ್ನೆ ಚಲೋ ಮನುಷ್ಯ ಅದನ್ನ ಸೊನ್ನೆ ಮಾಡ್ತಾರ. ಯಾರು ಸೊನ್ನೆ ಮಾಡಿದ್ರು ಕೇಳಲ್ಲ. ಹೌದು. ಸಾಕ್ ಬಿಡೋದ್ರು ಹಂಗೆ ಸೊನ್ನೆ ಕೈ ಸೊನ್ನೆ ಬಾಯಿ ಸೊನ್ನೆ ಎಲ್ಲಾ ಮುಗಿತ್ರಿ. ಯಾರು ಹೇಳಿದ್ರು ಕೇಳಲ್ಲ. ಸುಮ್ ಮಾತು ಹೇಳಕ್ ಚಾಲು ಮಾಡ್ದ. ಹೌದು. ಅವನ ದೋಸ್ತ ಇದು ಬಾಳ ಶಾಣೆ ಇದ್ದ. ಈ ಮಗ ಬಿಡಂಗ್ ಕಾಣಂಗಿಲ್ಲ ಇವ್ ಮಂದ್ಯಾಗ ಅಂದವ್. ಹೌದು. ಕೈ ಸೊನ್ನೆ ಬಾಯಿ ಸೊನ್ನೆ ಕೆಲಸ ಆಗೋಲ್ತು. ಯಾನ್ರ ಮಾಡಿ ಹೋಗಿ ಅಲ್ಲೇ ಕೂತಿ ಹೇಳ್ಬೇಕ ತಿಳ್ಕೊಂಡ ಹಾ ಹಾ ಮಗ್ಗಲ್ ಬಂದ್ ಕೂತ್ ಕಾಲಿಗೆ ಚಿಂಟದ. ಯಾನು ಕಬ್ರಿಲ್ಲ. ಸುಮ್ ಮಾತು ಹೇಳತ್ರಿ. ಚೂಟಿದ್ರು ಕಾಲಿಗೆ ಚಿಂಟದ್ರು ಮಾತು ಹೇಳತ್ತ. ಹಿಂಗ ಹ್ಯಾಂಗ್ ಮಾಡ್ಬೇಕು ಇವನಿಗೆ ತಿಳ್ಕೊಂಡು ಏನ್ ತೊಂದ್ರಿ ಕೈಯಾಗ? ದಿಮ್ಮಿನವ್ರ ಬಲಿದ ಒಂದು ಪಿನ್ ತಗೊಂಡು ಕಾಲಿಗೆ ಚೂಸ್ರತ್. ಅದು ಕಬ್ರಿಲ್ಲೇ ಮಾತು ಹೇಳತ್ರಿ. ಹಾ ಅವ ಅಂದ ಈ ಮಗನಿಗೆ ಪಿನ್ನರ್ ನಡ್ತದಿಲ್ಲ ಅಂದವ. ಹೌದು. ಏನ್ ಮಾಡಿದ್ರು ಬಿಡುವಲ್ಲ. ಸಿಟ್ಟು ಬತ್ರಿ ಅವನಿಗೆ. ಹಾ ಹಾ ಮಂದಿ ಎಲ್ಲಾ ಕೈ ಸೊನ್ನೆ ಮಾಡ್ಲಾತಾರ. ಎಟ್ ಹೇಳಿದ್ರು ಕೇಳಲ್ಲ ಮಗ ತಿಳ್ಕೊಂಡ ಹಾ ಹಿಂದ ಅಂಗಿ ಹಿಡಿದ ಜಗದ ಬಟಾಣ ಗುಂಡಿ ಹಂಗೆ ಕುಲ್ಲ ಆಯ್ತು. ಹಂಗೆ ಮಾತು ಹೇಳತ್ರಿ. ಹಂಗೆ ಕುಲ್ಲ ಆದ್ರು. ಬಟಾಣ ಗುಂಡಿ ಹಂಗೆ ಕುಲ್ಲ ಆಯ್ತು. ಹಂಗೆ ಮಾತು ಹೇಳತ್ತ. ಹೌದು. ಮಾತು ಮುಗಿಸಿ ತೆಳಗ ಬಂದ. ಕೇಳ್ತಾನವ ಏನ್ ಹುಚ್ಚದಿದು? ಹಾ ಹಾ ಕಾಲಿಗೆ ಪಿನ್ನ ತಗೊಂಡು ಚುಚ್ಚಿದ. ಹೌದು. ಆಟರೆ ಅರುವೈತಲು ಆಟರುಗಡೆಯಾಗಿ ಮಾತು ಹೇಳತ್ತೆ ಅಂದ. ನೀ ಯಾ ಕಾಲಿಗೆ ಚುಚ್ಚಿ ಅಂತ ಕೇಳ್ದವ. ಯಾ ಕಾಲಿಗೆ ಚುಚ್ಚಿ? ನಾ ಎಡಗಾಲಿ ಚುಚ್ಚಿನ ಗೊತ್ತಿಲ್ಲ ನಮಗನ ಅಂದವ. ಹಾ ಆ ಎಡಗಾಲಿ ಪ್ಲಾಸ್ಟಿಕ್ ಮಗನ. ಹಾ ಹಾ ಹೆಂಗ ನಡ್ತದ ಪ್ಲಾಸ್ಟಿಕ್ ಕಾಲಿಗೆ ಪಿನ್ನ? ಇವತ್ತು ಪಿಂಟು ಮಾಸ್ತರ್ ಜೋಡಿ ಪ್ಲಾಸ್ಟಿಕ್ ಕಾಲಿಗೆ ಪಿನ್ನ ಚುಚ್ಚಂಗ ಆಲತ್ತದ. ಹೌದಾ. ಪ್ರತಿ ಒಂದು ವಿಷಯ ನಾವು ಕೇಳಿದ್ರೆ ಜನರಿಗೆ ಆನಂದ ಆಗಬೇಕು. ಹೌದು. ಹಂಗ ವಿಷಯಗಳನ್ನ ಅವ್ರು ಕೇಳ್ಬೇಕ. ಏನ್ ಹೇಳ್ದ? ಏನತ್ರಿಪ್ಪ? ಬೀರ ದೇವ್ರ. ಹೌದು. ಕಳವಿ ನಾರಾಯಣ ಗೌಡನ ಮಗಳಾಗಿರ್ತಕ್ಕಂತ ಕನ್ಯಾಕುಮಾರಿನ ಹಾ ಹಾ ಗೆದ್ದ ಬೀರ ದೇವ್ರ ತಂದಾನ ಹಿಂಗೆಲ್ಲಾರು ಹೇಳ್ತಾರ. ಸೀತಾದೇವಿನ ಹಾ ಶ್ರೀರಾಮಚಂದ್ರ ತರಬೇಕಾದ್ರ ಹೌದು ಅಲ್ಲಿ ಸ್ವಯಂವರಕ್ಕೆ ಇಟ್ಟಿದ್ರು. ಹಾ ಹಾ ಅವಾಗ ಸೀತಾದೇವಿನ ಹಾ ಹಾ ಗೆದ್ದ ತಂದಾನ. ಇನ್ನ ಪಂಚಪಾಂಡವರು ಮಡದಾಗಿರ್ತಕ್ಕಂತ ದ್ರೌಪದ ದೇವಿನ ಹಾ ಹಾ ಪಂಚಪಾಂಡವರು ಮಡದಾಗಿರ್ತಕ್ಕಂತ ದ್ರೌಪದ ದೇವಿನ ಗೆದಿಬೇಕಾದ್ರು ಅರ್ಜುನ ಹಾ ಹಾ ಹಿಂಗೆಲ್ಲ ಕೆಲಸ ಸಾಹಸಗಳನ್ನ ಮಾಡಿ ಅವ್ರು ಗೆದ್ದು ತಂದಾರ. ಹೌದು. ಇಂಥದ್ದೇ ಸ್ವಯಂವರ ಹಾ ಕಳವಿ ನಾರಾಯಣ ಗೌಡ ಏನು ಇಟ್ಟಿದ್ದ ಅಲ್ಲಿ ಏನು ಸ್ವಯಂವರ ಇಟ್ಟಿದ್ದ ಅಂತ ಕೇಳ ನಿಮ್ಮ. ಹಾ ಹಾ ಮತ್ತ ಇವ ಹಾಲು ಮತದಾಗ ಮಾತಾಡವ್ರು. ಹಾಲು ಮತದಾಗ ಪಂಡಿತದಾನ. ಹೌದು. ನಾ ಕೇಳ್ತೀನಿ ಏನತ್ರಿ? ಕಳವಿ ನಾರಾಯಣ ಗೌಡ ಹಾ ಹಾ ಮಗಳನ್ನ ಹೆಂಗ್ ಇಟ್ಟಿದ್ದವ? ಹೆಂಗ್ರಿಪ್ಪ? ಬೀರ ದೇವ್ರ ಹಾ ಹಾ ಹೆಣ್ಣು ಹುಟ್ಟದ ನನ್ನ ಗಂಡಿಗೆ ಮೂಲ ಆಗ್ತದ, ಗಂಡು ಹುಟ್ಟದ ಹೆಣ್ಣೆ ಮೂಲ ಆಗ್ತದ. ಸಾಕಷ್ಟು ಸೋರಮ್ಮ ದೇವಿಗೆ ಹೊಟ್ಟಾಗಿರ್ಲಕತ್ತ ವಿಷ ಕಳಿಸದ. ಹೌದು. ರೈತರನ್ನ ಕೊಟ್ಟ ಕಳಿಸ. ಇದೆಲ್ಲ ನಿಮಗೆ ಇತಿಹಾಸ ಗುರ್ತದ. ಆಳ ಮಾಡಿದ ಹಾಳ, ಮಗ ಮಾಡಿದ ಮಧ್ಯಮ, ನಾನೇ ಮಾಡಿದ ಉತ್ತಮ ತಿಳ್ಕೊಂಡ ಕಳವಿ ನಾರಾಯಣಗೌಡ ಜ್ಯೋತಿಷ್ಯನ ರೂಪ ತೊಟ್ಟು ಸುಳ್ಳು ಭವಿಷ್ಯ ಹೇಳ್ದ. ಈ ಕೂಶಿನದಿಂದ ಈ ಊರಿಗೆ ಕೇಳದ, ನಾಡಿಗೆ ಕೇಳದ. ಅಟ್ಟೆ ಅಲ್ಲ, ಸ್ವಾದರ ಮಾವ ಕೈ ಸಹಿತ ಈ ಕೂಶಿನದಿಂದ ಸಾವದ ತಿಳಿದ. ಏನ್ ಮಾಡ್ಬೇಕಂದ್ರೆ ಈ ಕೂಶಿನ ಆರ್ಯಾಣಕ್ ಬಿಡ್ಬೇಕಂದ. ಕೂಶಿನ ಆರ್ಯಾಣಕ್ ಬಿಡ್ಬೇಕಂದ ಕೂಡಲಿನ ದೈತರನ್ನ ಕೊಟ್ಟು ಕಳಿಸದ. ಅವಾಗ ಸೋರಮ್ಮ ದೇವಿ ತೊಟ್ಲೆತ್ತಿ ದೈತರ ತಲೆ ಮೇಲೆ ಹೊರಿಸಿದಳು. ಹೌದು. ಆ ಸೋರಮ್ಮ ದೇವಿ ದೈತರ ತಲೆ ಮೇಲೆ ತೊಟ್ಲು ಹೊರಿಸುವಂತಹ ಸಮಯದೊಳಗ ಆ ದೈತರ ಹಸ್ತ್ರ ಊಟ ಮಾಡಿ ತಿಳ್ಕೊಂಡು ಬುತ್ತಿ ಕಟ್ಟಿ ನೀರು ತುಂಬಿ ಹೌದು ತೊಟ್ಟಿಲ ಒಳಗ ಇಟ್ಟಿದ್ರು. ಆರ್ಯಾಣದಾಗ ದೈತರು ಒಯ್ದ್ರು. ಹೊಟ್ಟೆ ಹಸಿತು. ಹೌದಾ. ಅವಾಗ ಆ ತೊಟ್ಟಲ ತೆಳಗಿಳಿಸ್ತಾರ. ಅದ್ರಾಗ ಬುತ್ತಿತ್ತ. ಆ ಬುತ್ತಿ ಊಟ ಮಾಡಿ ದೈತರ ಮನಸ್ಸಿಗೆ ತಿಳ್ಕೊಂಡ್ರು ಉಣಿಸಿದ ಗುರುವಿನ ನಾವು ಕೊಂದದ ಮಹಾ ಪಾಪ ಆಗ್ತಾ ತಿಳ್ಕೊಂಡು ಕೂಸಿನ ತೊಟ್ಲ ಕಟ್ಟಾರ ಆಲದ ಗಿಡಕ್ಕ ಕಂಚಳ ಆಲದ ಮರಕ್ಕೆ ಕಟ್ಟಿ ಬಂದ್ರು. ಹೌದು. ಅವಾಗ
ಸುಳ್ಳೆ ನಾವು ಹೊಡೆದಿವತ್ತು ಹೇಳ್ಬೇಕಂತ ತಿಳ್ಕೊಂಡ ಹಾ, ಹಾ. ಒಂದು ಪ್ರಾಣಿ ಹೊಡೆದ ಕಿಶಂದ್ರೆ ಒಯ್ದು ನಾರಾಯಣಗೌಡ ರಗತ್ತೋರ್ ಹೇ ಅಲ್ಲಂದವ. ಹೌದಾ ನಾರಾಯಣಗೌಡ ತೋರ್ಸದಕ್ಕರ ನಾ ಅಲ್ಲಂದ. ಹಾ, ಹಾ. ಅವಾಗ ಏನ್ ಮಾಡಿರಂದ್ರೆ ಹಿಂಗ ಈ ಕೂಸು ಒಂದಿಲ್ಲ ಒಂದ್ ದಿವ್ಸ ನನಗ ಮೂಲ ಆಗ್ತದ ನಾರಾಯಣಗೌಡ ಗುರುತಿತ್ತ. ನಾ ಇಟ್ಟ ಕಾಡಿನಿ. ಹಾ. ಕರೆ ಅವ ಬಂದು ನನ್ನ ಮಗಳಿಗೆ ಒಯ್ಲಿ ಮಾಡ್ಲಿ ತಿಳ್ಕೊಂಡು 7 ಮಾಡ್ಯದ ಮ್ಯಾಲ ನಾರಾಯಣಗೌಡನ ಮಗಳಾಗಿರ್ತಕ್ಕಂಥ ಕನ್ಯಾಕುಮಾರಿನ ಇಟ್ಟು ಹೌದು. ಸುತ್ತಮುತ್ತ ದ್ವಾರಪಾಲಕರನ್ನ ಅಲ್ಲಿ ಕಾವಲಿಗಿಟ್ಟಿದ್ದ. ಹೌದು. ಸುತ್ತಮುತ್ತ ದ್ವಾರಪಾಲಕರನ್ನೆಲ್ಲರನ್ನು ಕಾವಲಿಗಿಟ್ಟಿದ್ದ. ಅವಾಗ ಬೀರ ದೇವ್ರ ಹಾ. ಆ ದ್ವಾರಪಾಲಕರಿಗೆ ಯಾರಿಗೆ ಲೆಕ್ಕಿಸದೇನೆ ಆ ಕನ್ಯಾಕುಮಾರಿನ ತಗೊಂಡು ಬಂದಿದ್ದಕ್ಕ ಗೆದ್ದ ತಂದಾನತ್ ಹಿಂಗ ನಮ್ಮ ಹಿರಿಯರು ಅತ್ತಾರ ಇಲ್ಲ ಪರಸು ಮಾಸ್ತಾರ ಇಂತದೇ ಒಂದು ಸ್ವಯಂವರ ಇಟ್ಟಿದ್ದ. ಹಾ, ಹಾ. ಇಂತಿಂತ ರಾಜಗಳು ಬಂದು ಮೊದಲು ಎತ್ತಾಡ್ಯಾರ. ಹೌದು. ಯಾರು ಒಂದು ಗುಂಡ ಚೀಲ ಇಟ್ಟಿದ ನೀ ಯಾರು ಹೇಳಮಿದ್ರೆ ಹೇಳು. ಮತ್ತೆ ಯೂಟ್ಯೂಬ್ ಅದ ಎಲ್ಲ ಕಡೆ ಹೋಗ್ತದ ಹೇಳ್ತಿದಿ. ಹಾ, ಹಾ. ನನಗೆ ತಿಳಿದಟ್ಟ ಹೇಳವ. ಹೌದು. ಯಾನೋ ಸೊನಾಳಿ ಗೌಡ್ರು ಹಿಂಗ್ ಹೇಳ್ಯಾರ ನೀವು ಹೊಸದ್ ಮಾಡ್ಯಾನಲ್ಲ ನಾನು ಸೋಳಮಲ್ಲ. ಹಾ, ಹಾ. ನನಗಿಷ್ಟು ತಿಳಿದದು ಹೇಳಿದ ಇಲ್ಲ ಇಂಥದೇ ಒಂದು ಗುಂಡ್ ಇಟ್ಟಿದೋ ಏನ್ ಚೀಲ ಇಟ್ಟಿದೋ ಏನು ಬಾಣ್ ಇಟ್ಟಿದೋ ಬಿಲ್ ಇಟ್ಟಿದೋ ನಿಮ್ ಮುಂದಿನ ಸಂದಿ ಹೇಳು ನಿನಗೆ ನಾ ಮಾತು ಕೇಳ್ತೀನಿ. ಹಾ, ಏನತ್ರಿಪ್ಪ? ಶ್ರೀರಾಮಚಂದ್ರ. ಹೌದಾ? ಶ್ರೀರಾಮಚಂದ್ರ ಸೀತಾನ ತರಬೇಕಾದ್ರ ಹಾ, ಅಲ್ಲಿ ಬಿಲ್ ಎತ್ತು ಸ್ಪರ್ಧೆ ಇಟ್ಟಿದ್ರು. ಅದು ಭೂಮಿ ತೂಕದ ಬಾಣ ಇತ್ತು. ಭೂಮಿ ತೂಕದ ಬಾಣ ಇತ್ತು. ಹೌದು. ರಾವಣ ಪಾದ ಎದಿ ಮೇಲೆ ಹಾಕೊಂಡು ಬಿದ್ದ. ಹಿಂಗ ಎಷ್ಟೊಟ್ಟೋ ರಾಜಗಳು ಬಂದು ಎದಿ ಮೇಲೆ ಹಾಕೊಂಡು ಬಿದ್ದಾರ. ಶ್ರೀರಾಮಚಂದ್ರ ಬಾಣ ಎತ್ತಿ ಹೊಡೆದು ಸೀತಾನ ಲಗ್ನ ಆಗ್ಯಾನತ್ ನೀ ಹೇಳಿದಿ. ಆ ಬಾಣ ಎತ್ತಬೇಕಾದ್ರ ಒಂದ್ ಕಾರಣ ಇತ್ತ. ಹಾ, ಏನಪ್ಪ? ಬಾಣ ಎತ್ತಬೇಕಾದ್ರೆ ಏನ್ ಕಾರಣ ಇತ್ತ ಅಂತ ಕೇಳಿದ್ರ ಏನಿತ್ರಿಪ್ಪ? 12 ವರ್ಷ ಉಪವಾಸ ಯಾರು ಇರ್ತಾರ ನೋಡ. ಹೌದಾ? ಅವರಿಗೆ ಬಾಣ ಎತ್ತಿತ್ತದು. ಹಾ, 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 ಹಾ. 12 ವರ್ಷ ಉಪವಾಸ ಇದ್ದವ್ರಿಗೆ ಆ ಬಾಣ ಎತ್ತಿತ್ತು. ಜೇರಕರ್ದ ದಿನ ಊಟ ಮಾಡಿ ನಿಂತವ್ರಿಗೆ ಬಾಣ ಎತ್ತಿದ್ದಿಲ್ಲ. ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾದೇವಿ ವನವಾಸ ಕಳಿಯು ಮುಂದ ಅವಾಗ ಒಂದ್ ಹಣ್ಣು ಹರ್ಕೊಂಡ. ಹೌದು. ಲಕ್ಷ್ಮಣ ಹೋಳದಂದ್ರ ಹೋಳಿ ಶ್ರೀರಾಮಚಂದ್ರನ ಕೈ ಒಳಗ ಕೊಡವ. ಶ್ರೀರಾಮಚಂದ್ರ ತಗೊಂಡು ತಂದೊಂದು ಹೋಳ ತಿಂದ ಲಕ್ಷ್ಮಣನ ಕೈಯಾಗ ಒಂದು ಹೋಳ ಕೊಡವ. ಶ್ರೀರಾಮಚಂದ್ರ ಕೊಡವ. ಲಕ್ಷ್ಮಣ ಹೋಳ ತಿಂದಿಲ್ಲ. ಲಕ್ಷ್ಮಣ ತೊಡಿ ಹೋಳಿ ಆ ಹೋಳ ತನ್ನ ತೊಡೆಯಾಗ ಇಟ್ಕೋತಿದ್ದ. ಹೌದು. 12 ವರ್ಷ ಉಪವಾಸ ಇದ್ದವ್ರಿಗೆ ಬಾಣ ಎತ್ತ ತಿಂಗಿ ಬಿರದಿತ್ತು. ನಿನ್ನ ನಾ ಮಾತು ಕೇಳ್ತೀನಿ. ಏನಂತ? ರಾಮರೇ ದಿನನಿತ್ಯ ಹಣ್ಣು ತಿಂದಾನ. ಕರೆ ಲಕ್ಷ್ಮಣ ಒಟ್ಟ ಹಣ್ಣ ತಿಂದಿಲ್ಲ. ಆ ಬಾಣ ಏನು ಲಕ್ಷ್ಮಣ ಎತ್ಯಾನು ಏನ ರಾಮ ಎತ್ಯಾನು? ಹಿಂಗ್ಯಾಕ ದಾರಿಗೆ ಬಿಟ್ಟು ಮಾತಾಡಕತ್ತಾರ ಮಾಸ್ತಾರ? ಬಾಣ ಯಾವ ಎತ್ಯಾನ? ಲಕ್ಷ್ಮಣ ಎತ್ಯಾನೋ ಏನ ರಾಮ ಎತ್ಯಾನೋ? ನೀ ಯಾಕಂದ್ರೆ ರಾಮಾಯಣದ ಮಹಾಪಂಡಿತರು ಇದನ್ನ ಹೇಳಿದ್ರೆ ಗೊತ್ತಕ್ಕ ನಿನ್ನ ಮುತ್ತಾರ ಒಯ್ದು ಹೆಂಗ ನೀವು ಅಮೋಷದ ಮುತ್ತಾನ ಮಠ ಮನೆಗೆ ಒಂದ್ 4-5 ಮಂದಿ ಬಂದಿದ್ರಿ ನೀವು. ಹೌದು. ಅವ್ರ ರಾಮ ಲಕ್ಷ್ಮಣ ನಕುಲ ಸಹದೇವ ಅವರೆಲ್ಲ ಇವ್ರು ಸ್ವಾದ್ರ ಮಾವನ ಮಕ್ಕಳನ್ನ ಹಂಗೆ ಮಾತಾಡ್ತಾರೆ ಇವ್ರು. ಯಾಕಂದ್ರೆ ಅದನ್ನ ಬಿಟ್ಟು ಮತ್ತನ ಮಾತು ಇವ್ರಿಗೆ ಗುರುತಿಲ್ಲ. ಇರ್ಲಿ ಇನ್ನು ಅಮೋಷದ ಮುತ್ತಾನ ಮಠ ಮನೆ ಒಳಗ ಹೌದು ನಾವೊಂದ್ 2 ಕೇಳೋಣ್ರಿ ಅವ್ರಿಗೆ. ಕೇಳೋಣ್ರಿ. ಇರ್ಲಿ. ಅಮೋಕ್ಷದ ಮುತ್ತಾನ ಮಠ ಮನಿ ಒಳಗ ಹೌದು ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಕೇಳವ್ರದ್ರಿ? ಹೆಂಗ ಕೇಳಬೇಕು ಪ್ರಶ್ನೆ? ಹೆಂಗ್ರಿ ಸರ? ನೀ ಉತ್ತರ ಹೇಳ್ತಾನು ಭಯ ಇಟ್ಕೊಂಡು ಪ್ರಶ್ನೆ ಕೇಳಬಾರ್ದು. ಹೌದಾ? ಇದು ಮೊದಲ ತಲೆಯಾಗಿರ್ಲಿ ಇರ್ಬೇಕು. ನೀ ಉತ್ತರ ಹೇಳ್ತಾನ ಇದನ್ನ ಉತ್ತರ ಹೇಳಂದ್ರ ನಾ ಸಭಾದಾಗ ಅಪಮಾನ ಆಗ್ತೀನಿ ಹಿಂಗ ಮನಸ್ಸಿಗೆ ತಿಳ್ಕೊಂಡು ಪ್ರಶ್ನೆ ಯಾವಾದ್ರೆ ಅಡಕಿಟ್ಟು ಕೇಳಬಾರ್ದ. ಪ್ರಶ್ನೆ ನೇರವಾಗಿ ಕೇಳ್ಬೇಕ. ಹೌದು. ನೀ ಉತ್ತರ ಹೇಳಿದ್ರೆ ಜನರಿಗೆಲ್ಲ ಅದು ಆನಂದ ಆಯ್ತ, ಅದು ನನಗೂ ಆನಂದ ಆಗ್ತದೆ. ಕರೆ ನಾ ನಿನ್ನ ಮೇಲೆ ದ್ರೋಹ ಬೈಗಿದಿಲ್ಲ. ಹೌದು. ಹೆಂಗ ಕೇಳ್ತೀನಿ ನೋಡಿ ಹಾಲು ಮತ್ತೊಳಗ ಪ್ರಶ್ನೆ ನಾನು. ಹೆಂಗ್ ಕೇಳಿದ್ರಿ ಸರ? ಯೋಗಿನಾದ ಅಮೋಕ್ಷದ ಮುತ್ಯ. ಹೌದಾ? ಯೋಗಿನಾದ ಅಮೋಕ್ಷದ ಮುತ್ಯ ಕೈಲಾಸ ಬಿಟ್ಟು ಮರ್ತ್ಯ ಮಂಡಲಕ್ಕೆ ಬರುವಂತಹ ಸಮಯದೊಳಗೆ ಹೌದು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿ ಕೀಲ ಬೆಳಿ ಕೀಲ ಮುಂದ ನಂದಿ ಮಾಡ್ಕೊಂಡು ಹಿಂದ ತಂದಿ ಮಾಡಿಕೊಂಡು ಬಯಲು ಭೂತಾಳ ಸಿದ್ದನ ಬಗಲಾಗ ಕರ್ಕೊಂಡು ಅಮೋಕ್ಷದ ಮುತ್ಯ ಮರ್ತ್ಯ ಮಂಡಲ ಕೆಳದ ಬಂದ. ಹೌದು. ನಡಹಟ್ಟಿ ನಾಗರೇಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿಯ ಅಮೋಕ್ಷದ ಮದುವೆ ಆದ. ಹೌದು. ಅಮೋಕ್ಷದ 4 ಮಂದಿ ವರವಿನ ಮಕ್ಕಳು. ಯಾರ್ಯಾರು? ಹೌದು ಸಿದ್ಧ, ಬಿಳಿಯಾಣ ಸಿದ್ಧ, ಸಾಮಣ ಮುತ್ಯ, ಕಣ್ಣ ಮುತ್ಯ 4 ಮಂದಿ ವರವಿನ ಮಕ್ಕಳು. ಹೌದು. ಇನ್ನು 3 ಮಂದಿ ಪುಣ್ಯದ ಮಕ್ಕಳು ಯಾರತ್ತ ಕೇಳಿದ್ರ ಇವ್ರು ಯಾರಿಪ್ಪ? ಹೇರವಾಡ ಮಂಗರ ಕರ್ಣಿ ಮಲಕಾರ ಸಿದ್ಧ, ಡೋಣಜ ಮಾಸಿದ್ದಪ್ಪ 3 ಮಂದಿ ಪುಣ್ಯದ ಮಕ್ಕಳು. ಹೌದು. ಇಲ್ಲಿ ಏನು ನಿನಗೆ ಪ್ರಶ್ನೆ ಕೇಳೋದತ್ತ ಕೇಳಿದ್ರ ಏನ್ ಕೇಳಿದ್ರಿ ಸರ? ಯೋಗಿನಾದ ಅಮೋಕ್ಷದ ಮುತ್ಯ ಕೈಲಾಸದಿಂದ ತಂದಿರ್ತಕ್ಕಂತ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ. ಹೌದು. ಒಬ್ಬೊಬ್ಬರಿಗೆ ಕೊಟ್ಟಾನ. ಕಂಬಳಿ ತೇರವಾಡ ಮಂಗರಾಯ ಕೊಟ್ಟಾನ, ಬೆತ್ತ ಕರ್ಣಿ ಮಲಕಾರ ಸಿದ್ಧ ಕೊಟ್ಟಾನ. ಹೌದು. ಡೋಣಜ ಮಾಸಿದ್ದಪ್ಪಗೆ ಬರೇ ಪ್ರಸಾದ ಗಂಟ ಕೊಟ್ಟಾನ. ಬರೇ ಡೋಣಜ ಮಾಸಿದಪ್ಪ ಪ್ರಸಾದ ಗಂಟ ತಗೊಂಡು ಹೌದು
ಅರಕೇರಿ ಪಟ್ಟಣ ರಥದ ಮನಿ ಬಿಟ್ಟು ಪಾದ ಹೌದು ಸಿದ್ಧ ಮತ್ತು ಬಿಳಿಯಾಣಿ ಸಿದ್ಧ ಹಾ. ನಾಡು ಸಂಚಾರ ಮಾಡಿ ಅರಕೇರಿ ಪಟ್ಟಣ ರಥದ ಮನಿಗೆ ಬಂದು ನೋಡ್ತಾರ ರಥದ ಮನಿ ಕತ್ತಲಿ ಬಿದ್ದಿತ್ತು. ಹೌದು. ತಾಯಿನೇಳ ಪದ್ಮಾವತಿಗೆ ಕೇಳ್ತಾರ ಏನಂತ ಯವ್ವ ರಥದ ಮನಿ ಕತ್ತಲಿ ಬಿದ್ದದ. ಹೌದು. ಈ ರಥದ ಮನಿ ಕತ್ತಲಿ ಬೀಳಾಕ ಕಾರಣ ಏನಂತ ಕೇಳಿದ್ರು. ಹಾ ಹಾ ಅವಾಗ ಏನ್ ಹೇಳ್ತಾರ ತಾಯಿ? ತಾಯಿನೇಳ ಪದ್ಮಾವತಿ ಹೇಳ್ತಾಳ, ಏನಂತ್ರಿಪ್ಪ? ಹೌದು ಸಿದ್ಧ ಬಿಳಿಯಾಣಿ ಸಿದ್ಧ, ಹೌದು. ನಿಮ್ಮ ಅಣ್ಣ ಮಾಧವ ಲಿಂಗ ಹಾ. ಪ್ರಸಾದ ಗಂಟು ತಗೊಂಡು ಹೋಗ್ಯಾನ. ಅದಕ್ಕಾಗಿ ರಥದ ಮನಿ ಕತ್ತಲು ಬಿದ್ದದ. ಕತ್ತಲು ಬಿದ್ದದಂದ್ರು. ಹಾ, ಹಾ. ಅವತಾರ ಪುರುಷರಿದ್ರು ಹೌದು ಸಿದ್ಧ ಮತ್ತು ಬಿಳಿಯಾಣ ಸಿದ್ಧ. ಹೌದು. ಆ ಪ್ರಸಾದ ಗಂಟು ನಾವು ಹಳ್ಳಿ ಕಸ್ಕೊಂಡು ಬರ್ತೀವಂದ್ರು. ಹೌದು. ಆ ಪ್ರಸಾದ ಗಂಟು ನಾವು ಹಳ್ಳಿ ಕಸ್ಕೊಂಡು ಬರ್ತೀವಂದ್ರು. ಹಾ, ಹಾ. ಅವಾಗ ತಾಯಿನೇಳ ಪದ್ಮಾವತಿ ಹೇಳ್ತಾಳ, ಏನಂತ ಓಯಪ್ಪ? ಹೌದು ಸಿದ್ಧ ಬಿಳಿಯಾಣ ಸಿದ್ಧ ಹೊಳಿ ಹಚ್ಚಿ ಕಡೆ ಹೋದ್ರ ಆ ಕಡೆ ಬಿಡ್ರಿ ಹಳಿ ಇಚ್ಚಿ ಕಡೆ ಇದ್ರು ನೀವು ಇಸ್ಕೊಂಡು ಬರ್ರಿ ಅಂದ್ರು. ಹೌದು ಸಿದ್ಧ ಬಿಳಿಯಾಣ ಸಿದ್ಧ ತೇಜಿ ಏರಿ ತೇಜಿ ಮೇಲೆ ಕೂತು ಹಾ ಹಾ ಎಲ್ಲಿಗೆ ಬಂದ್ರು? ಎಲ್ಲಿಗಿಪ್ಪ? ಮಾಧುಲಿಂಗನ ಬೆನ್ನ ಹತ್ತಿ ಬಂದ್ರು. ಬೆನ್ನ ಹತ್ತಿ ಬರೋಳಗ ಭೀಮಾ ನದಿ ದಾಟಿ ಮಾಧುಲಿಂಗ ಅಚ್ಚಿ ಕಡೆ ಹೋಗಿದ್ದ. ಇಚ್ಚಿ ಕಡೆ ನಿಂತು ಬೈತಾರ, ಏನಂತ? ತುಡುಗ ಮಾದ್ಯ ಕಳ್ಳ ಮಾದ್ಯ ನಮ್ಮ ಅಪ್ಪನ ಪ್ರಸಾದ ಗಂಟೆ ಕಳು ಮಾಡ್ಕೊಂಡು ತಂದಿ ತುಡುಗ ಮಾಡ್ಕೊಂಡು ತಂದಿ ಅಂದ್ರು. ಹಾ, ಹಾ. ಅವಾಗ ಮಾಧುಲಿಂಗ ಹೇಳ್ತಾನ, ಏನಂತ್ರಿ ಸರ್? ನಾ ಕಳು ಮಾಡ್ಕೊಂಡು ತಂದಿಲ್ಲ ತುಡುಗ ಮಾಡ್ಕೊಂಡು ತಂದಿಲ್ಲೋ ತಂದಿಲ್ಲ. ತಂದಿ ಹೇಳ್ಯಾನ. ತಾಯಿ ಎತ್ತಿ ಕೊಟ್ಟಾಳ ತಾಯಿ ಅಜ್ಜಿ ಸತ್ಯದ ಗಂಟಿದ್ರಿ ಭೀಮಾ ನದಿ ಒಳಗ ನಾ ಬಿಡ್ತಾ. ಹೌದು. 3 ಮಾತು ಕರೀರಿ, ನಿಮ್ ಕಡೆ ಬಂದ್ರೆ ನೀವು ತಗೊಂಡ್ ಹೋಗ್ರಿ, ನನ್ನ ಕಡೆ ಬಂದ್ರೆ ನಾ ತಗೊಂಡ್ ಹೋಗ್ತೀನಿ ತಿಳ್ಕೊಂಡ ಹಾ ಹಾ ಮಾಧುಲಿಂಗ ಭೀಮಾ ನದಿ ಮೇಲೆ ಕಂಬಳಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟಿಟ್ಟು ಭೀಮಾ ನದಿ ಮೇಲೆ ಕಂಬಳಿ ತೇಲಿ ಬಿಟ್ಟಾನ ತೇಲಿ. ಇಲ್ಲಿ ನಿನಗೆ ಏನು ಪ್ರಶ್ನೆ ಕೇಳೋದ? ಏನ್ ಕೇಳಿದ್ರಿ? ಯೋಗಿನಾದ ಅಮೋಷದ ಮುತ್ತ ಕೈಲಾಸದಿಂದ ತಂದಿರ್ತಕ್ಕಂತ ಹೋಮದ ಕಂಬಳಿ ತೇರೋಣ ಮಂಗರಾಯಿ ಕೊಟ್ಟಾನ. ಹೌದು. ಬೆತ್ತಕರ್ಣಿ ಮಲಕಾರ್ ಸಿದ್ಧಗ ಕೊಟ್ಟಾನ. ಹಾ. ಡೋಣದ ಮಾಸಿದಪ್ಪಗ ಬರೀ ಅಮೋಷದ ಮುತ್ತೆ ಆ ಪ್ರಸಾದ ಗಂಟು ಕೊಟ್ಟಾನ. ಹಾ, ಹಾ. ಬರೇ ಪ್ರಸಾದ ಗಂಟು ತಗೊಂಡು ಬಂದಿರತಕ್ಕಂತ ಮಾಧುಲಿಂಗ ಹಾ, ಹಾ. ಭೀಮಾ ನದಿ ಮೇಲೆ ಕಂಬಳಿ ಹಾಸಿ ಕಂಬಳಿ ಮೇಲೆ ಪ್ರಸಾದ ಗಂಟು ತೇಲಿ ಬಿಡ್ಬೇಕಾದ್ರ ಈ ಕಂಬಳಿ ಅವನಿಗೆ ಯಾರು ಕೊಟ್ಟರು ಕಂಬಳಿಯಲ್ಲಿದಿಂದ ಬತ್ತು. ಹೆಂಗ ಕೇಳ್ರಿ? ಹಿಂಗ ಹಾಲು ಮತದಾಗ ವಿಷಯ ಮಾತಾಡ. ಹಾ ಹಾ ಸುಮ್ಮ ಯಾನಾರ ಮಾಯ ಹುಲಿ ಹಾಲು ತಂದಾಳ. ಹೌದು. ನೋಡ್ರಿ ಜನಕ್ಕೆ ಅರ್ಥ ಆಗ್ಬೇಕು ಮಾತ. ನಾವು ಕೇಳುವಂತ ಪ್ರಶ್ನೆ ಜನರ ಮನಸ್ಸಿಗೆ ಮುಟ್ಟಬೇಕು. ಹೌದು. ಏನೋ ಒಂದು ನಿನಗ ಹಾಲು ಮತದಾಗ ಏನು ಕೇಳುದದ? ಏನ್ ಕೇಳುದ್ರಿಪ್ಪ? ಏನ್ ಹಾಲು ಮತದೊಳಗ ಪ್ರಶ್ನೆ ಕೇಳುದಪ್ಪ ಅಂತ ಕೇಳಿದ್ರ, ಹಾ ಹಾ ಮಾಧುಲಿಂಗ. ಹಾ ಮಾಧುಲಿಂಗ. ನಿನಗ ಅಲ್ಲೇ ಕೇಳಿ ಬ್ಯಾರೆ ಕೇಳು ನೀವು ಇನ್ನೊಂದು. ಹಾ ಹಾ ಅದರನ್ನು ಬಿಟ್ಟು ಬೇರೆ ಕೇಳು. ಹೌದು. ಅದನ್ನೇ ಕೇಳಿ ಅದ್ರಾಗ ಬಿಟ್ಟು ಮತ್ತೆ ಬೇರೆ ಬರಲು ಪೈಕದ ನೀವು. ಹಾ ಹಾ ಅಮೋಘ ಸಿದ್ಧ ಮುತ್ಯ ಹಾ ಕೈಲಾಸ ಬಿಟ್ಟು ಮರ್ತಕ ಬಂದಾನ. ಎಲ್ಲರಿಗೂ ಇತಿಹಾಸ ಗುರ್ತದ. ಕೈಲಾಸದಾಗಿದ್ದಾಕರ ಹಾ ಹಾ ಸೋಮಲಿಂಗ ಮಾತು ಕೊಟ್ಟಾನ. ಹೌದು. ಏನಂತ ಮಾತು ಕೊಟ್ಟಾನ? ಕಾಮಧೇನು ಕಲಪವೃಕ್ಷ ಮಳಿಕಿಲ್ಲ ಬೆಳಕಿಲ್ಲ ಎಲ್ಲ ಹೋಮದ ಕಂಬಳಿ ಪ್ರಸಾದ ಗಂಟೆ ಎಲ್ಲ ಮುತ್ಯ ಸೋಮಲಿಂಗ ಅಮೋಷದಾಗ ಕೊಟ್ಟ. ಹೌದು. ಕೊಟ್ರು ನಾ ಹೋಗುದಿಲ್ಲ ಅಂದ. ಹಾ ಹಾ ಯಾಕಂತ ಕೇಳ್ದ? ಯಾಕ್ರಿಪ್ಪ? ನೀ ಸಂಗಾಟ ಬರ್ಬೇಕು ಅಂದ್ರೆ ನಾ ಹೋಗ್ತೀನಿ ಅಂದ. ಹೌದು, ಸಂಗಾಟ ಬರ್ಬೇಕು. ಅವಾಗ ಸೋಮಲಿಂಗ ಹೇಳ್ತಾನ, ಏನಂತ? ಅಮೋಷದ ನಾ ಸಂಗಾಟ ಬರ್ತೀನೋ. ಹೌದು. ಖರೆ ನನ್ನ ನೀವು ಹಳ್ಳಿ ನೋಡಬೇಡ ಅಂದ. ಹಳ್ಳಿ ನೋಡಬೇಡ, ನಾ ಹಳ್ಳಿ ನೋಡಂಗಿರ ತಿಳ್ಕೊಂಡು ಅಮೋಷದ ಮುತ್ಯಾಗ ವಚನ ಕೊಟ್ಟಾನ. ಅಮೋಕ್ಷದ ಮುತ್ಯ ಸೋಮಲಿಂಗ ವಚನ ಕೊಟ್ಟನ ಕೈಲಾಸದಾಗ. ಹೌದು. ಮರ್ತ್ಯ ಮಂಡಲಕ್ಕೆ ಬಂದು ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ನಿತ್ತು. ಹೌದು. ಅಮೋಕ್ಷದ ಮುತ್ಯ ಹಳ್ಳಿ ನೋಡ್ಯಾನ ಹೊಳ್ಳಿ. ಎಷ್ಟೋ ಮಂದಿ ಹೇಳ್ತಾರ ಏನತ್ತ? ಅಮೋಕ್ಷದ ಮುತ್ಯ ಕೈಲಾಸದಾಗ ಮಾತು ಕೊಟ್ಟಾನ. ಕೊಟ್ಟ ಮಾತು ತಪ್ಪಿ ಹಳ್ಳಿ ನೋಡ್ಯಾನ ಹಿಂಗ ಹೇಳವ್ರ ಅದಾರ. ಕರೆ ನಮ್ಮ ಗುರುಗಳು ಹೇಳ್ಯಾರ. ಪರಸು ಅಮೋಕ್ಷದ ಮುತ್ಯನೇ ಇರ್ಲಿ ಮಾಳಿಂಗರಾಯ ಮುತ್ಯನೇ ಇರ್ಲಿ ಯಾವುದೇ ಸಿದ್ಧರಿಗೆ ಚಿತೆ ಬರ್ತಕ್ಕಂತ ವಿಷಯಗಳನ್ನ ಮಾತಾಡಬಾರದು. ಹೌದು. ಎಷ್ಟೋ ಮಂದಿ ಮಾತು ತಪ್ಪಿ ಹೊಳೆ ನೋಡ್ಯಾನಂತ ಹೇಳ್ಯಾರ. ಅಮೋಕ್ಷದ ಮುತ್ಯ ಮಾತ ತಪ್ಪಿಲ್ಲ ಕರೆ ಹೊಳ್ಳಿ ನೋಡ್ಯಾನ. ಏನು ನೋಡ್ಯಾನ ಅನ್ನೋದು ನೀ ಹೇಳ. ಅಮೋಕ್ಷದ ಮುತ್ಯ ಮಾತಂತ್ರು ತಪ್ಪಿಲ್ಲ ಅಂತ ನಾ ಹೇಳ್ತೀನಿ. ಹೌದು. ಇಲ್ಲ ಮಾತು ತಪ್ಪಿ ಹೊಳ್ಳಿ ನೋಡ್ಯಾನತ್ ನೀ ಹೇಳದ ನಾ ಹೇಳವಲ್ಲ. ಹೌದು. ಕರೆ ಏನು ಹೊಳ್ಳಿ ನೋಡ್ಯಾನ ಅಮೋಕ್ಷದ ಮುತ್ಯ? ಏನನ್ನು ನೋಡ್ಯಾನ? ನಿನಗೆ ಎಷ್ಟು ತಿಳಿತದ ಹೇಳು. ಕರೆಕ್ಟ್ ಹೇಳ್ದಂದ್ರ ಕರೆಕ್ಟ್ ಐತಿನು. ಹೌದು. ಇಲ್ಲ ತಪ್ಪು ಹೇಳ್ದೆ ಅಂದ್ರ ದಯವಿಟ್ಟು ಆಳಿ ಹೊಡ್ಯಂಗ ನಾ ಹೇಳ್ತಾ ಹೇಳೇ ಮಂಗಳಾರತಿ ಮಾಡ್ತೈತಿ. ಮೊದಲೇ ಹೇಳಿದ್ರು ಈಗಾದ್ರೂ ಅದೇ ಮಾತ್ರ. ಹೌದು ಕರೆಕ್ಟ್ ಅದ. ಸುಮ್ಮನೆ ಯಾನರೇ ಗೊಳ್ಳ ಕುಟ್ಕೊಂಡ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ನುಡಿಗೊಮ್ಮೆ ತರಿವಿ ಹೇಳುದಿಲ್ಲ. ಹಂಗೆಲ್ಲ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ, ಬಹಳ ಮಾತಾಡ್ಲಾರ್ದೇನೆ 1-2 ನುಡಿ ಚಾಲನ ಹಾಡಿ ಹಾಡಿ ಸಹಕಲಾವಿದ್ರಿ ಪಾಳೆ ಕೊಡೋಮು.